In today's session, we are going to see the subject financial management, under that the concept of financial functions. ಇವತ್ತಿನ ತರಗತಿಯಲ್ಲಿ ನಾವು ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂತಂದರೆ ಹಣಕಾಸಿನ ಕಾರ್ಯಗಳು ಏನು, ಯಾವ ಥರ ಹಣಕಾಸಿನ ಕಾರ್ಯ ಈ ಒಂದು ಆರ್ಗನೈಸೇಷನಲ್ಲಿ ನಡೆಯುತ್ತೆ ಅಂತ ನೋಡೋಣ, ಮತ್ತು ಅದರ ಮಹತ್ವ ಏನು ಇದೆ ಅಂತ ನೋಡೋಣ. ವಿ ಆಲ್ ನೋ ಫೈನಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟು smooth running of any organization. It means that the acquisition of finance, the planning of finance is very much important for any financial manager in order to run the company smoothly. So what does finance means? Finance, we all know, it's like a lifeblood of an organization. Without finance, no organization can run. Similarly, without profit, no firm can survive. So what is happening here is, ಅಂದರೆ ಹಣಕಾಸು ಅಥವಾ ಹಣ ಇರದೆ ಯಾವ ಕಂಪನಿ ಕೂಡ ಬದುಕಲಿಕ್ಕೆ ಆಗೋದಿಲ್ಲ, ಯಾವ ಆರ್ಗನೈಸೇಷನ್ ಕೂಡ ಸರ್ವೈವ್ ಆಗೋದಿಲ್ಲ, ನಮಗೆ ಮೊದಲೇ ಗೊತ್ತಿದೆ. ಬಟ್ ಹಿಯರ್ ದ ಫಂಕ್ಷನ್ಸ್ ವಾಟ್ ದ ಫೈನಾನ್ಸ್ ಡಸ್ ಹಿಯರ್ ಈಸ್, ಇಟ್ ಈಸ್ ಮೇಜರ್ಲಿ ಕನ್ಸರ್ನ್ಡ್ ವಿತ್ ದ ಕಂಟ್ರೋಲ್ ಆ್ಯಂಡ್ ಪ್ಲಾನಿಂಗ್ ಆಫ್ ದ ಫೈನಾನ್ಷಿಯಲ್ ರಿಸೋರ್ಸಸ್. Financial function, the major function of finance is, it is concerned with the control as well as the planning of financial resources. ಅಂದರೆ ಹಣಕಾಸಿನ ಸಂಪನ್ಮೂಲಗಳನ್ನು ಇಟ್ಕೊಂಡು ಮತ್ತು ಅದರದ ಯೋಜನೆ ಇರ್ಬೋದು, ಅದರ ನಿಯಂತ್ರಣ ಇರ್ಬೋದು. ಮುಖ್ಯವಾದ ಕಾರ್ಯ ಏನಪ್ಪ ಅಂತಂದರೆ ಹಣಕಾಸಿನ ಒಂದು ಸಂಪನ್ಮೂಲ ಅಂತ ನಾವೇನು ಕರಿತೀವಿ, ಫೈನಾನ್ಷಿಯಲ್ ರಿಸೋರ್ಸಸ್ ಅಂತ ಏನು ಕರಿತೀವಿ, ಅದರ ಯೋಜನೆಗಳು ಮತ್ತು ಅದರ ನಿಯಂತ್ರಣ ಮಾಡೋದನ್ನು ಅದು ಒಂದು ಕಾರ್ಯವಾಗಿರುತ್ತೆ. ಅದರದ್ದು ಫೈನಾನ್ಸ್ ಫಂಕ್ಷನ್ಸಿನ ಅದು ಕಾರ್ಯ ಆಗಿರುತ್ತೆ. So then acquiring and utilization of the funds. One more function of the finance is, it acquires and utilize the funds for the financial benefit of a organization. ಅಂದರೆ ಏನಾಗ್ತಾ ಇದೆ ಇಲ್ಲಿ, ನಾವು ಏನು ಮಾಡ್ತಾ ಇದ್ದೀವಿ, ಸ್ವಾಧೀನದಲ್ಲಿ ತಗೊಳ್ಳೋದಿರ್ಬೋದು ಅಥವಾ ಸದ್ಬಳಕೆ ಮಾಡೋದಿರ್ಬೋದು. ಎದರದ ಸದ್ಬಳಕೆ ಅಂತಂದರೆ ನಿಧಿಯ ಸದ್ಬಳಕೆ ಮಾಡಬೇಕಾಗುತ್ತೆ. ಫಸ್ಟ್ ನಾವೇನು ಮಾಡ್ತೀವಿ, ವಿ ಅಕ್ವೈರ್ ದ ಫಂಡ್ಸ್, we get the funds, we source the funds, then later on we utilize the funds. As a financial manager, he should know from where he is bringing the fund and where he is utilizing the funds. So that is one of the, these are the major functions of the finance. If you see, financial function is itself a very important part of a financial management, and it is concerned with controlling and planning as well as acquiring and utilization of the funds. We can see that the finance function can be divided into three types. It means long term finance function, medium term finance function, and short term medium finance function. What is happening here? Long term means the things which are coming more than 3 years of period. Long term here means ಅಂತಂದರೆ 3 ವರ್ಷಕ್ಕಿಂತ ಜಾಸ್ತಿ ವರ್ಷಗಳು ಹೋಗ್ತಾ ಇದ್ದಾವೆ, ಪೀರಿಯಡ್ ಹೋಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಲಾಂಗ್ ಟರ್ಮ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಅಂದರೆ, ಇಲ್ಲಿ ಲಾಂಗ್ ಟರ್ಮ್ ನಾವು ಎದಕ್ಕೆ ಕರಿತೀವಿ ಅಥವಾ ಲಾಂಗ್ ಟರ್ಮ್ ಫೈನಾನ್ಸನ್ನು ನಾವು ಎಲ್ಲಿಂದ ನಾವು ಅಕ್ವೈರ್ ಮಾಡ್ಕೊಳ್ಬೋದು ಅಂತಂದರೆ, ಒಂದು ನೀವು ಶೇರ್ ಕ್ಯಾಪಿಟಲು ಅಂದರೆ ಷೇರುದಾರರ ಒಂದು ಬಂಡವಾಳ ಅಂತೀವಲ್ಲ ನಾವು, ಅದು ಇರ್ಬೋದು, ಮತ್ತು ಸಾಲ ಪತ್ರಗಳಿರ್ಬೋದು, ಡಿವೆಂಚರ್ ಹೋಲ್ಡರ್ಸ್, and or any internal finance for that matters. From that particular thing you can get the finance for the company. ಅದು ಒಂದು ಹಣಕಾಸಿನ ಕಾರ್ಯ ಅಂತ ನಾವು ಹೇಳ್ಬೋದು. ಇಲ್ಲಿ ಮೀಡಿಯಂ ಟರ್ಮ್ ಅಂತಂದರೆ ಯಾವುದು ಕರಿತೀವಪ್ಪ ಅಂದರೆ 1 ವರ್ಷದಿಂದ 3 ವರ್ಷ, 1 ವರ್ಷದಿಂದ 3 ವರ್ಷ. ಅದು ನಾವು ಆ ಹಣ ನಾವು ಎಲ್ಲಿಂದ ಪಡ್ಕೋತೀವಪ್ಪ ಅಂತಂದರೆ, ಅದು ಬ್ಯಾಂಕ್ಸ್ ಇರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಕೆಲವೊಂದು ಸಲ ನಮ್ಮ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ ಕಡೆಯಿಂದನೂ ನಾವು ದುಡ್ಡನ್ನು ತಗೊಳ್ಬೋದು. ಅದೇ ರೀತಿಯಾಗಿ ಶಾರ್ಟ್ ಟರ್ಮ್ ಫೈನಾನ್ಸ್ ವಿಚ್ ಈಸ್ ಲಾಂಗ್ ಲಾಸ್ಟಿಂಗ್ ಓನ್ಲಿ ಫಾರ್ ಅ ಪೀರಿಯಡ್ ಆಫ್ 1 year ಆರ್ ವಿದಿನ್ ಅ 1 year. ಯೂಶ್ವಲಿ ಶಾರ್ಟ್ ಟರ್ಮಲ್ಲಿ ಯಾವ್ದು ಬರ್ತಪ್ಪ ಅಂತಂದರೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವೇನಂತೀವಿ, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ನಮಗೇನು ದುಡ್ಡು ಬೇಕಾಗುತ್ತೆ ಅದು ನಾವು ಶಾರ್ಟ್ ಟರ್ಮಲ್ಲಿ ತೊಗೊಳ್ತೀವಿ. ಈಗ ಆ ದುಡ್ಡು ನಮ್ಗೆ ಎಲ್ಲಿಂದ ಬರ್ಬೋದು ಅಂತಂದರೆ, ಒಂದು ನಾವು ಬ್ಯಾಂಕ್ ಓಡಿ ಮಾಡ್ಬೋದು, ಓವರ್ ಡ್ರಾಫ್ಟ್ ಮಾಡ್ಬೋದು, ಕಮರ್ಷಿಯಲ್ ಪೇಪರ್ಸ್ಗಳು ಮತ್ತು ಮಾರ್ಕೆಟೇಬಲ್ ಸೆಕ್ಯೂರಿಟೀಸ್ ಅಂತ ಏನಿರ್ತಾವೆ ಅದರಿಂದ ನಾವು ದುಡ್ಡನ್ನು ತೊಗೋಬೋದು. ಸೊ ಓವರ್ ಆಲ್ ಆಗಿ ಈ ಸೆಷನ್ನಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ, ಫೈನಾನ್ಷಿಯಲ್ ಫಂಕ್ಷನ್ಸು
ಅದು ಯಾವ ಥರ ಕಾರ್ಯ ಮಾಡುತ್ತೆ, ಹಣಕಾಸಿನ ಒಂದು ಕಾರ್ಯಗಳು ಮತ್ತು ಅದರದ್ದು ಇರುವಂಥ ಒಂದು ಥರಗಳು, ಅದು ಲಾಂಗ್ ಟರ್ಮ್ ಇರ್ಬೋದು, ಮೀಡಿಯಮ್ ಟರ್ಮ್ ಇರ್ಬೋದು, ಶಾರ್ಟ್ ಟರ್ಮ್ ಇರ್ಬೋದು. ಸೊ ಇನ್ ದ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸಿ ಸಮ್ ಮೋರ್ ಕಾನ್ಸೆಪ್ಟ್ಸ್ ಆಫ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು.